ರಾಜಾದಿರಾಜ ಕುರು ಸಾರ್ವಭೌಮ ಸುಯೋಧನ ಯೋಧನ ಗಾಂಧಾರಿಯ ದೇವಿಯ ಗದಾಧರ ರಣರಂಗಾಧೀರ ರಣೋಧರ ಸೋದರನ ಸುಯೋಧನ ಹಸ್ತಿನಾವತಿಯ ರಕ್ತ ಖಚಿತ ಸಿಂಹಾಸನವೇ ನಮೋ ನಮಃ. ರಾಜಾದಿರಾಜ ರಾಜ ಗಂಭೀರ ಕುರುಕುಲ ಸಾರ್ವಭೌಮ ದುರ್ಯೋಧನ ಸಾರ್ವಭೌಮ ಬಾಹುಪರ ಬಾಹುಪರ ಬಾಹುಪರ. ಫಲರೆ ಮೆರೆವೆ ಸುಖದಿ ಇದರೆಯೋಳ್ ಫಲ ಬಳಿರೆ ಬಲು ಸಾಹಸದಿಂದ ಫಲರೆ ಮೆರೆವೆ ಸುಖದಿ. ಫಲರೆ ಮೆರೆವೆ ಸುಖದಿ ಇದರೆಯೋಳ್ ಫಲ ಬಳಿರೆ ಬಲು ಸಾಹಸದಿಂದ ಫಲರೆ ಮೆರೆವೆ ಸುಖದಿ. ವೀರಧೀರರೋಳ್ ಘನಗುಣ ನೆನೆಸಿ ತಾರಚರಿತ ಸಾಮ್ರಾಜ್ಯದ ಸಿರಿಯ ವೀರಧೀರರೋಳ್ ಘನಗುಣ ನೆನೆಸಿ ತಾರಚರಿತ ಸಾಮ್ರಾಜ್ಯದ ಸಿರಿಯ ತಿರುತೆವು ಧರೆಯಲ್ಲಿ ಸುಖದಲ್ಲಿ ಆಳ್ವೆ ತಿರುತೆವು ಧರೆಯಲ್ಲಿ ಸುಖದಲ್ಲಿ ಆಳ್ವೆ ಫಲರೆ ಮೆರೆವೆ ಸುಖದಿ ಇದರೆಯೋಳ್ ಬಲ ಬಳಿರೆ ಬಲು ಸಾಹಸದಿಂದ ಫಲರೆ ಮೆರೆವೆ ಸುಖದಿ. ಸಹೋದರ ಕರ್ಣ ಕರ್ಣ ದುಶ್ಯಾಸನರೇ ಶಕುನಿಗಳಿವರ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನರೇ ಶಕುನಿಗಳಿವರ ಬೆಂಬಲವೆನಗಿರೆ ಧರೆಯನು ಆಳ್ವೆ ಬೆಂಬಲವೆನಗಿರೆ ಧರೆಯನು ಆಳ್ವೆ ಫಲರೆ ಮೆರೆವೆ ಸುಖದಿ ಇದರೆಯೋಳ್ ಫಲ ಬಳಿರೆ ಬಲು ಸಾಹಸದಿಂದ ಫಲರೆ ಮೆರೆವೆ ಸುಖದಿ. ಸಾರಿ ಭುಜಬಲ ಪರಾಕ್ರಮ ತೋರಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನ ಮುದವನು ನಾನತಿ ಮೀರಿ ಹರಿಗಳ ದಳಗಳ ಛಲವನ್ನು ಮೆರೆಯುವೆ ಹರಿಗಳ ದಳಗಳ ಛಲವನ್ನು ಮೊರೆಯುವೆ ಫಲರೆ ಮೆರೆವೆ ಸುಖದಿ ಇದರೆಯೋಳ್ ಫಲ ಬಳಿರೆ ಬಲು ಸಾಹಸದಿಂದ ಫಲರೆ ಮೆರೆವೆ ಸುಖದಿ ಫಲರೆ ಮೆರೆವೆ ಸುಖದಿ. ನೋಡಿದ್ರ ತಾತ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ದಿಕ್ಕೆಟ್ಟು ಅರಣ್ಯದಲ್ಲಿ ಅಲೆಯುತ್ತಿರುವ ಪಾಂಡವರು ಅರ್ಧ ರಾಜ್ಯವನ್ನು ಅಪೇಕ್ಷಿಸುತ್ತಿದ್ದಾರಂತೆ. ನೋಡಿದಿರಾ ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಅವರ ಅಟ್ಟಹಾಸ ಎಂಬುದನ್ನು. ದುರ್ಯೋಧನ ನುಡಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ
ಯುದ್ಧವೇ ಸಿದ್ಧವಲ್ಲವೇ? ಏನು ತಾತ, ಯುದ್ಧವೇ ಯುದ್ಧ. ನಾನದಕ್ಕೆ ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆಯ ಕಾಲಿನ ಕೆಳಗೆ ಸಿಕ್ಕ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣ ಯಜ್ಞವನ್ನು ಮಾಡಲು ನಮ್ಮಲ್ಲಿರುವ ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, 3 ಲೋಕದ ಗಂಡನ ರುಂಡವನ್ನು ಹಾರಿಸಲು ಪಂಥಗೈದು ನಿಂತಿರುವ ನಮ್ಮ ಅಂಗರಾಜ ಗಂಡನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣ ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನಿಗೂ ಸಭೆಗೆ ಆಗಮಿಸುತ್ತಿರುವನು. ಪುರುಷೋತ್ತಮ, ಪುರುಷೋತ್ತಮ. ಯಾರು ಪುರುಷೋತ್ತಮ? ರಾಜಾದಿರಾಜ, ರಾಜ ಮಾರ್ಥಾಂಡ, ಪುರುಷ ಸಿಂಹ, ಪುರುಷ ಶ್ರೇಷ್ಠ. ನಾನಿಲ್ಲಿರುವಾಗ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ? ಅವನ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಈ ವಿದುರನ ಮುರುಕು ಛೋಪಡಿಯನ್ನ ಆಶ್ರಯಿಸಿದನಂತೆ. ಹೀಗಿರುವಾಗ ಆತನು ಪುರುಷೋತ್ತಮನೇ? ನನ್ನ ಅರಮನೆಗೆ ಬರಲು ಇಷ್ಟವಿಲ್ಲ ಎಂದರೆ ಭೀಷ್ಮರಿರಲ್ಲವೇ, ಆಚಾರ್ಯ ದ್ರೋಣರಿರಲ್ಲವೇ, ಅವರ ಮನೆಗಾದರೂ ಹೋಗಬಹುದು. ಅದನ್ನು ಬಿಟ್ಟು ಎಷ್ಟೇ ಆದರೂ ಗೊಲ್ಲ. ಅವನ ಗೊಲ್ಲನ ಬುದ್ಧಿ ಎಲ್ಲಿ ತಾನೇ ಹೋದೀತು? ದುರ್ಯೋಧನ, ಶ್ರೀಕೃಷ್ಣನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು? ಓ ದಾಸಿಪುತ್ರ ವಿದುರ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ಸಂಗತಿಯನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಮಹಾಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ವೀರರಿಂದ ಪರಿವೃತ್ತನಾದ ನನಗೆ ಓರ್ವ ದಾಸಿ ಪುತ್ರನ ಹಿತವಚನಗಳು ಅನಾವಶ್ಯಕ. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಮೂರ್ಖನಾದ ನಿನಗೆ ಮರಣ ಸನ್ನಿಹಿತವಾದ್ದರಿಂದ ನಿನ್ನ ಬುದ್ಧಿ ವಿಕಲ್ಪವಾಗಿದೆ. ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಪೂಜ್ಯನೊಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಇವನ ಮಾತುಗಳು ಎಲ್ಲ ಮೀರುತ್ತಿವೆ. ಇವನನ್ನು ಈ ಸಭೆಯಿಂದ ಹೊರಗೆ ದಬ್ಬಿಬಿಡು. ಆಗಬಹುದು ಅಗ್ರಜ. ಎಲ್ಲವೋ ದುರಿತರ ಗೆಳೆಯ, ರಾಜದ್ರೋಹಿ, ಹಿರಿಯವನೆಂದು ಸಹನೆಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವೆಯ. ಮೊದಲು ಈ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಬಲವಂತವಾಗಿ ನಾವೇ ತಳ್ಳಬೇಕಾಗಿತ್ತು. ಓ ಎಚ್ಚರ, ಹೊರಡು. ಛೀ, ಅವಿವೇಕಿ! ನನ್ನನ್ನು ಸಭೆಯಿಂದ ಆಚೆಗೆ ಹೊರಡಿಸುವಷ್ಟು ಧೈರ್ಯ ಉಂಟಾಯಿತೆ ನಿಮಗೆ? ಪಾಪಿ, ಶ್ರೀಕೃಷ್ಣನನ್ನು ಜರಿದಾಡುವ ನಿಮ್ಮ ನಾಲಿಗೆ ಸಿಡಿದು ಹೋಗಬಾರದೆ? ದುರ್ಯೋಧನ, ಚೆನ್ನಾಗಿ ಯೋಚಿಸು. ಅಂದು ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸುವಾಗ ಅದನ್ನು ತಡೆದು ಆಧರಿಸಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೇನೆ. ಇನ್ನು ಈ ಬಿಲ್ಲಿನಿಂದಾಗಬೇಕಾದ ಕಾರ್ಯವೇನು? ಇದೋ ನಿನ್ನೆದುರಿನಲ್ಲೇ ಮುರಿದು ಬಿಸಾಡುವೇನು. ಪ್ರಮಾದವಾಯಿತು, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಸುಯೋಧನ. ಕರ್ಣ, ನೀನು ಪಾರ್ಥನ ಶಿರವಂ ಕಡಿದು ಧರಣಿ ಗುರುಳುಪೆನೆನುತಂ. ಕರ್ಣ, ದುರದೋಳ್ ಪಾರ್ಥನ ಶಿರವಂ ಕಡಿದು ಧರಣಿ ಗುರುಳಿಪೆನೆನುತಂ. ಶಪಥವನಂತು ಮಹೇಶ್ವರ
ವರನ ಪುತ್ರನಂ ವರತಾಪನಾಂತು ನಿನಗೆ ಸಮಾನರಾರಿಹರೈ ಕರ್ಣ ಹೀಗಿರುವಾಗ ಲೋಕೈಕ ವೀರನಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಹೆದರುವೆಯಲ್ಲ ಕರ್ಣ. ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಹಾಗೂ ಇವನ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ, ಕೃಷ್ಣನು ಸಭೆಗೆ ಬರುತ್ತಿರುವನು. ಅವನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರನ್ನು ಈ ಸಭೆಯಿಂದ ಹೊರಗೆ ದಬ್ಬಬೇಕಾಗುತ್ತದೆ. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದ್ದೇನಲ್ಲ, ಅದು ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ ಅಗ್ರಜ. ಇದು ಇಲ್ಲಿ ಶ್ರೀಕೃಷ್ಣನು ಬಂದಾಗ ನಾನು ಈ ಪಟ್ಟಿಯನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ, ದ್ರೋಣ, ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ಈತನನ್ನು ನನ್ನ ಪಾದದ ಕೆಳಗೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಅಸಂಭವ. ಇದೇನು ಚಕ್ರವರ್ತಿ ಸಾರ್ವಭೌಮನಾದ ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲವೇ? ಏನೆಂದೆ ಕೃಷ್ಣ? ನಾನು ನಿನಗೆ ನಮಸ್ಕರಿಸುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದಾಕ್ಷಣ ನಾನು ನಿಮಗೆ ನಮಸ್ಕರಿಸಿದೆ ಎಂದು ತಿಳಿಯುವುದು. ಹಾಗೊಂದು ವೇಳೆ ನಮಸ್ಕರಿಸಿದ್ದೇ ಆದರೆ ಅದು ಈ ಭೂಮಾತೆಗೆ ಎಂದು ತಿಳಿ. ಕೃಷ್ಣ ಬಂದದ್ದಾಗಿದೆ, ಬಾ ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ನಾನೇನ್ ಮಾಡಕ್ಕಾಗುತ್ತೆ? ಯಾರಲ್ಲಿ ಕೃಷ್ಣ ಸದಾ ಗೋಪಿಕಾ ಸ್ತ್ರೀಯರೊಂದಿಗಿರುವ ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಆಹಾ, ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಯಾರಲ್ಲಿ? ಮಹಾಪ್ರಭು, ಏನಪ್ಪಣೆ? ರಾಜ ನರ್ತಕಿಯರನ್ನು ಸಭೆಗೆ ಬರಮಾಡಿ. ಹಾಗೆ ಆಗಲಿ. ಕೃಷ್ಣ, ರಾಜ ನರ್ತಕಿಯರಿಂದ ನರ್ತನೆ ನಡೆಯಲಿದೆ, ನೋಡಿ ಆನಂದ ಪಡು. ನಡೆಯಲಿ. ಕರುನಾಡ ಕುರುಭೂಪರಾಜೇಶ್ವರ, ಕರುನಾಡ ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕರುನಾಡ ಕುರು ರಾಜೇಶ್ವರ. ತ್ರಿಭುಭಯಂಕರ ರೂಪಮನೋಕರ, ತ್ರಿಭುಭಯಂಕರ ರೂಪಮನೋಕರ,
ಚಾಪವಿದ್ಯೆಯ ಬಲ್ಲ ಕನ್ನಡವರ ತ್ರಿಪುಪಕಂಕರ ರೂಪ ಮನೋಹರ ಚಾಪವಿದ್ಯೆಯ ಬಲ್ಲ ಕನ್ನಡವರ ಪಾತ ಸೋದರ ಮಾವನ ವಿದತಿ ಚತುರ ಗೌರವೇಶ್ವರ ಸೋದರ ಮಾವನ ವಿದತಿ ಚತುರ ಸೋದರ ಭಾವನ ವಿದತಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಮಲ್ಲರ ಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಡ ಕುರುಬರ ಪರಮೇಶ್ವರ ನೀಲವರ್ಣಧಾರಿ ನೀಲವರ್ಣಧಾರಿ ಕೊಳಲನಾದದಿ ಜಗವನೆಲ್ಲ ಮುರುಳುಗೊಳ್ಪ ಹರಿ ಮುರಾರಿ ಎಲ್ಲಿ ಇನ್ನೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ಭೀಮನಿಗಿವನು ಕಡುವೈರಿ ನಮ್ಮ ದಾಸಿನ ಪುರ ಕೊಡೆಯ
ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರಯ್ಯ ಇವನಿಗೆ ಸಾಟಿ ಯಾರಿಗರಯ್ಯ ಇವನಿಗೆ ಸಾಟಿ ಯಾರಿಗರಯ್ಯ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುನಾಡ ಕುರುಭೂಪ ರಾಜೇಶ್ವರ धिम्मी ताका धुनु ताका धिम्मी ताका धुनु ताका धिम्मी ताका धुनु दाम दाम ताका धिम्मी ताका धुनु ताका धिम्मी ताका धुनु ताका धिम्मी ताका धुनु दाम 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 ताका धिम्मी ताका धुनु दाम 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 किरण ताका धिम्मी ताका धुनु दाम 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 ताका धिम्मी ताका धुनु 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 धिम्मी ताका जम ताका जम ताकिटा जम तालिगिनाको 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 जम ताका जम ताकिटा जम तालिगिनाको 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 जम ताका जम ताकिटा जम तालिगिनाको 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 ताका धिम्मी ताका धुनु धिम्मी ताका धुनु धिम्मी ताका धुनु धिम्मी ताकिटा जम ताकाटा कदम ताकाटा ताकिटा ताकाटा दिगिनातो तादिगिनातो तालिगिनाको 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 ताकिटा जम ताकाटा कदम ताकाटा ताकिटा ताकाटा दिगिनाको तादिगिनातो तालिगिनाको 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 ताकिटा जम ताकाटा कदम ताकाटा ताकिटा ताकाटा दिगिनाको तादिगिनाको तालिगिनाको 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 ताका धिम्मी ताका धुनु धिम्मी ताका धुनु धिम्मी ताका धुनु धिम्मी ताका ताका दिना धिम ताका दिना धिम दिना धिम धिम तादिगिनातो तादिगिनातो तादिगिन ताका दिना धिम ताका दिना धिम ताका दिना धिम दिना धिम धिम तादिगिनातो तादिगिनातो तादिगिना ताका दिना धिम ताका दिना धिम ताका दिना धिम दिना धिम धिम तादिगिनातो 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 ताका धिम्मी ताका धुनु धिम्मी ताका धुनु धिम्मी ताका धुनु धिम्मी ताकी ताका धिम्मी ताका धिम्मी ताकी ताका धिम्मी ताका धिम्मी ताकी ताका धिम्मी ताका धिम्मी ताका धिम्मी ताका धुनु 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 धिम्मी ताका ताम ताकीटा ताका ताकीटा ताका ताकीटा दिगिटा ताम ताकीटा ताका ताकीटा ताका ताकीटा दिगिटा ताम ताकीटा ताकीटा ताम ताकीटा ताकीटा ताम ताकीटा ताकीटा ताम ताकीटा ताका धिम्मी ताका धुनु धिम्मी ताका धुनु धिम्मी ताका धुनु धिम्मी ताका धुनु धिम्मी ताका तादिता ಮುರಾರಿಯು ಸಭೆಗೆ ಬಂದ ವಿಷಯವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ, ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಆತುರ, ಅಸಂಬದ್ಧ ಪ್ರಲಾಪ ಇನ್ನು ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳಿಗೆ ನೀವೇ ಕಾರಣರಾಗುವಿರಿ. ಕಪಟ ದೂತದಿಂದ ಪರಾಜಿತರಾದ ಪಾಂಡವರು ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ.
ಎಂಬ ಸಂದೇಶವನ್ನು ನನ್ನೊಡನೆ ಕಳುಹಿಸಿರುವರು. ಸಭಾಸದರೇ, ಪಾಂಡವರ ವಿನಯ ವಚನವನ್ನು ಕೇಳಿದ್ದೀರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಪಾಂಡುನಂದನರು ಈಗಲೂ ಮರೆಯಲು ಸಿದ್ಧರಾಗಿದ್ದಾರೆ. ಲಕ್ಷಗೃಹ ದಹನ, ಸರ್ಪಬಂಧ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾ ಅಪರಾಧಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯದಲ್ಲಿ ಪಾಂಡವರೊಡನೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವೂ ಸೇರಿರುವುದು. ಮುಂದಿನ ವಿಚಾರ, ಅವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಜ್ಞಾವಂತಲಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡ ದುಡುಕುತನ ಬೇಡ ದುಡುಕುತನ ಮಾಧವದಾತನ ನೀತಿಯ ಕೇಳೋ ಮಾಧವದಾತನ ನೀತಿಯ ಕೇಳೋ ಬೇಡ ದುಡುಕುತನ ಪಾಂಡವ ಕೌರವ ದ್ವೇಷವು ಅಡಗಲಿ ಪಾಂಡವ ಕೌರವ ದ್ವೇಷವು ಅಡಗಲಿ ದೇಹವ ಬೆಳೆಸಿ ಕೀರ್ತಿಯ ಗಳಿಸು ದೇಹವ ಬೆಳೆಸಿ ಕೀರ್ತಿಯ ಗಳಿಸು ಬೇಡ ದುಡುಕುತನ 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 ದುರ್ಯೋಧನ, ಈ ಸುಸಮಯವನ್ನು ಕಳೆದುಕೊಳ್ಳಬೇಡ. ಮುಂದೆ ಮಾರಣ ಹೋಮವೇ ನಡೆದೀತು. ಕುರುಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಏಕೀ ಕಲಹ? ನಿನ್ನ ದುರಾಭಿಮಾನವನ್ನು ಬಿಟ್ಟು ಅನನ್ಯ ಮೈತ್ರಿ ಭಾವದಿಂದ ಸಂಧಿಗೆ ಸಮ್ಮತಿಸಿ ಪರಮಾತ್ಮನ ಕೃಪೆಗೆ ಪಾತ್ರನಾಗು. ಇದು ನನ್ನ ಅಭಿಮತ. ದುರ್ಯೋಧನ, ಪಿತಾಮಹ ಭೀಷ್ಮರು ಮತ್ತು ಶ್ರೀಕೃಷ್ಣ ಪರಮಾತ್ಮರು ಹೇಳೋದಕ್ಕಿಂತ ಹೆಚ್ಚೇನು ಹೇಳುವುದಿಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಈ ಧರೆನಾಳು. ಇದು ನನ್ನ ಅಭಿಮತ. ದುರ್ಯೋಧನ, ಯಾರು? ಓ ಚಿಕ್ಕಪ್ಪ ವಿದುರ ಮಹಾಶಯರು ನನಗೆ ನೀತಿ ಉಪದೇಶಗಳನ್ನು ಹೇಳುವುದರಲ್ಲಿ ನೀವು ಒಬ್ಬರಲ್ಲವೇ? ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ಸುಯೋಧನ, ನನ್ನದು ಅರಣ್ಯ ರೋಧನವೇ. ನಿನ್ನಂತಹವನಿಗೆ ವಿವೇಕ ಹೇಳಬಾರದೆಂದು ಹಿರಿಯರು ಹೇಳಿರುವರು. ಆದರೇನು ಮಾಡುವುದು? ಕೆಡುವವನನ್ನು ಕಂಡಾಗ
ವಿವೇಕ ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ನೋಡು ಸುಯೋಧನ, ಇಡೀ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ಉಪದೇಶಗಳನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುವುದಲ್ಲವೇ? ನಿರ್ದೋಷಿಗಳಲ್ಲವೇ ಆ ಪಾಂಡವರು ನಿಮಗೆ? ಸಹಜವಾಗಿ ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕನುಗುಣವಾದುದನ್ನೇ ಹೇಳಿದಿರಿ. ಕೃಷ್ಣ ಅನುಭವ, ನೀನು ನಿನ್ನ ದ್ಯೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮಾಡಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ಕೌರವೇಶ್ವರ. ಈ ಕೌರವೇಶ್ವರನ ಮೈಯಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡು ನಿನ್ನ ವಾಕ್ಪಟುತ್ವವನ್ನು ಕೃಷ್ಣ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಶಯದ ದುರಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ, ಹಾಗಲ್ಲ. ಈ ದುರ್ಯೋಧನನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಾಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಒದಗೈದು ಅಖಂಡ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದುಕೊಂಡರಲ್ಲವೇ ಆ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಯಿಂದ ಬೀಗುತ್ತಿರುವರಲ್ಲವೇ ಆ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ ಕೃಷ್ಣ, ಏನು ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಪುರುಷದ ಹೃದಯದಲ್ಲಿ ಪ್ರಜ್ವಲಿಸುತ್ತಿರೋ ಕೋಪದ ಜ್ವಾಲೆ ಇಂತಹ ಯುದ್ಧದ ಬಿಡು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ, ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಕಪಟ ನಾಟಕ ಸೂತ್ರಧಾರನಿ ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಆ ಭೀಮನ ಹೃದಯ ಸೇರುವೆನು, ಬಿಸಿ ರಕ್ತವ ಪಾನ ಮಾಡುವೆ. ಆ ಭೀಮನ ಹೃದಯ ಸೇರುವೆನು, ಬಿಸಿ ರಕ್ತವ ಪಾನ ಮಾಡುವೆ. ನರದೊಳು ಎಲ್ಲೆಯ ಸೌರ್ಯವ ನೋಡು, ನರದೊಳು ಎಲ್ಲೆಯ ಸೌರ್ಯವ ನೋಡು. ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಕಪಟ ನಾಟಕ ಸೂತ್ರಧಾರನಿ ವಂಚಕಿ ನಿನ್ನ ತಂತ್ರಕ್ಕೆ ಬೆದರುವೆನೆ. ಕೃಷ್ಣ, ಆ ನಿನ್ನ ಪಾಂಡವ ಸೇನಾ ಸಮುದ್ರವನ್ನ ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವು. ಆ ಪುಂಡ ಭೀಮರ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರುವುದು. ಹೋಗು, ಸಮರವೇ ಸಿದ್ಧ. ಆಗ
ಯಾಕೆ ನಾವು ಬಂದು ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನ ಭೋಜನವು ರುಚಿಸುವುದಿಲ್ಲ. ರಾಜೇಂದ್ರ ಮಿತ್ರ, ಚಲಿಸದೋ ರಾಧೇಯನ ಪಂಕ ವ್ಯರ್ಥ ನುಡಿಗಳಿಂದ. ರಾಜೇಂದ್ರ ಮಿತ್ರ, ಚಲಿಸದೋ ರಾಧೇಯನ ಪಂಕ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟಿ ನುಡಿದಿರೇಕೆ ಮಹಾರಥಿಕರಿಂದೆನಿಸಿ. ಮತಿಗೆಟ್ಟಿ ನುಡಿದಿರೇಕೆ ಮಹಾರಥಿಕರಿಂದೆನಿಸಿ. ದುರುಳ ಪಾರ್ಥನ ಶಿರವ ನರಿಪತನಕ, ಆ ದುರುಳ ಪಾರ್ಥನ ಶಿರವ ನರಿಪತನಕ ಶಾಂತಿಯೇ ಈ ಅಂಗಾದಿ ಬಗೆ. ಯುದ್ಧದ ಅಂತಿಮ ಕ್ಷಣದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗಿರಬಹುದು, ಆದರೆ ನನ್ನಂತಹ ವೀರ ಪುರುಷರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕುರುಕುಲ ವಂಶವನ್ನೇ ನಾಶ ಮಾಡುವೆಯಾ? ಇದು ನಿನಗೆ ಧರ್ಮಸಮ್ಮತವೇ? ಕೃಷ್ಣ, ನಿನ್ನ ಪ್ರಾಣಮಿತ್ರ ಅರ್ಜುನನ ಸಲುವಾಗಿ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನ್ನ ತನು ಮನಗಳನ್ನರ್ಪಿಸಲು ಸಿದ್ಧವಾಗಿರುವ ನನ್ನ ಧರ್ಮ ಎಷ್ಟೋ ಶ್ರೇಷ್ಠ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನವು ನಮಗೊಪ್ಪದು ಒಪ್ಪದು ಒಪ್ಪದು. ಬರೇ ಹಂಗಾಧಿಪತಿ, ಯಾದವಾಗ್ರಾಣಿಯ ಕಂಠವು ಬೀರಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಮೇಲ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತು ಹೇಳುವನು ಕೇಳು. ಭಾರತ ಭೂಮಿ ಸಜಯಿಸಿ ದುರಾಸ, ಭಾರತ ಭೂಮಿ ಸಜಯಿಸಿ ದುರಾಸ, ಸಮಾನ ಸೌರ್ಯ ಸಾಹಸಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ. ದುರ್ಯೋಧನ, ಕರೆಸಿಗಲಿ ಅನುಜಾತರ, ಕರೆಸಿಗಲಿ ಅನುಜಾತರ, ತರೆಯಲಿದ್ದು ಜಾತಿ ಪಡೆ ಸುರಿಯಾಗು ವೀರ. ತರೆಯಲಿದ್ದು ಜಾತಿ ಪಡೆ ಸುರಿಯಾಗು ವೀರ. ವೈರವನೇ ನೀಗಿ ನಿಸೈರಣೆಯಂತಾಳೈ, ವೈರವನೇ ನೀಗಿ ನಿಸೈರಣೆಯಂತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಕೊರೆಯೈದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಕೊರೆಯೈದರೆಯ. ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ.
ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಮ್ಮೆ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲ ವಂಶವನ್ನೇ ನಾಶ ಮಾಡಲೇಕೆ? ಈ ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿನ್ನ ಸಲುವಾಗಿ ಮುಂದೆ ಆಗಬಹುದಾದ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಧರ್ಮ ರಕ್ಷಣೆಗಾಗಿ ಅರಣ್ಯವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ಜನಾರ್ದನ, ಈ ದುರ್ಯೋಧನನ ಹೊರತಾಗಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರದಿ ಕೃಷ್ಣ ದುರ್ಯೋಧನ. ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರದಿ ರೂಢಿಯೊಳಗವರೆಂದು ಶೇಖರಣಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ದುರ್ಯೋಧನ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿದೆಯೋ ಮುಕುಂದ ಮುಕುಂದ. ಕೃಷ್ಣ, ಪಾಂಡವರು ಭಿಕ್ಷಾಟಂಗ ಭಿಕ್ಷವೃತ್ತಿಯ ವಿನಃ ಅವರಿಗೆ ಮತ್ತಾವೃತ್ತಿಯೂ ಇಲ್ಲ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ವಹಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಯದುನಂದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕೈಕ ಸಾಧನೆಯಾಗಿದೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅವಶ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನೀನು ಅಪರಾಧಗಳಲ್ಲಿ ಅಗಣ್ಯ. ಅಂದು ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳಗಿದ್ದು ಮರತೆಯ? ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಸೆಳೆತಂದು ನೀನು ಮಾಡಿದ ಅವಚ್ಯ ಅಪರಾಧವು ಅನಂತ ಕಾಲವು ಭೀಕರ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಿಯೇ ತೀರುವನೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಈ ಕುರುಕ್ಷೇತ್ರವನ್ನು ಕಂಡು ಕೆಣಕಿ ಕೇಕೆ ಹಾಕಳಲ್ಲ. ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟೆನು ಛಲವನ್ನು ಕೃಷ್ಣ, ಅಂದೇ ತೊಟ್ಟೆನು ಛಲವನ್ನು. ಭೂತ ಪ್ರೇತ ಪಿಶಾಚಿಗಳೊಡೆಯನಾದ ಆ ಭೂತನಾಥೇಶ್ವರನೇ ಕಾಲ್ ಕರೆದು ಕದನಕ್ಕೆ ಕರೆಯಲಿ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಣಾಂಗಣದ ರಕ್ತದೋಪಡಿಯಲ್ಲಿ ಹೋದವು ಸರಿಯೇ.
ಕಡೆಗೆ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧನನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲ ಕೃಷ್ಣ, ಛಲ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೃಷ್ಣ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಿರೆ ಕೊಡುಗಲಿ ದರ್ಪದಿ. ಛಲವನ್ನು ಬಿಡದಿರೆ ಕೊಡುಗಲಿ ದರ್ಪದಿ. ಛಲವ ವಹಿಸಿ ಕರ ಮುಲದೊಳು ನಿಲುವೆ ಕೊಡುವುದಿಲ್ಲವು ರಾಜವ. ಕೊಡುವುದಿಲ್ಲವು ರಾಜವ. ಅಪಾಂಡು ನಂದನರು ಜನ್ನೊಡನೆ ಯುದ್ಧವ. ಕೃಷ್ಣ ಅಪಾಂಡು ನಂದನರು ಜನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಕೊಡುವುದಿಲ್ಲವು ರಾಜವ. ಕೊನೆಯ ಮಾತಿದು ದುರಂತವಾದ. ಕೊಡುವುದಿಲ್ಲವು ರಾಜವ. ಕೊಡುವುದಿಲ್ಲವು ರಾಜವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ವೀರರತಿಕರ ಜಯಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಷ್ಟ ಸ್ಪಂದನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ, ಎಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆನು ಯುದ್ಧ ಕಡಾಕಡಿ. ಛಲ ತೊಟ್ಟು ಮಾಡುವೆನು ಯುದ್ಧ ಕಡಾಕಡಿ. ಸತ್ತರೆ ಸಾಯುಧ್ಯ, ಬದುಕಿದರೆ ಸಾಮ್ರಾಜ್ಯ. ಇದೇ ಈ ದುರ್ಯೋಧನನ ಕಟ್ಟ ಕಡೆಯ ನಿರ್ಧಾರ. ಕೃಷ್ಣ, ಹೋಗು. ಆ ನಿನ್ನ ಪಾಂಡವರಿಗೆ ಯುದ್ಧದ ಸಲಕರಣೆಗಳನ್ನು ಅಣಿಗೊಳಿಸುವಂತೆ ತಿಳಿಸು. ಹೋಗು ಕೃಷ್ಣ, ಹೋಗು. ದುರ್ಯೋಧನ, ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ತಪ್ಪೇ? ಯದುಕುಲ ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿರ್ಣಯಿಸಬೇಕು?
ಬೀಳ್ಕೊಡಬೇಕಾಗಿಲ್ಲ. ನಾನೀಗಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಆಹಾ, ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸಲಹೆ ಇಟ್ಟಿದ್ದಾರೆ. ಶಕುನಿ ಮಾವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿರಬೇಕಲ್ಲವೇ? ಹೌದು, ಹೌದೌದು, ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವೇ ಸರಿ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಪಾಠ ಕಲಿಸದೆ ಬಿಡುವುದಿಲ್ಲ. ನಗರವನ್ನು ಬೀಸಣಿಕೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ನನ್ನನ್ನು ಈಗ ಬಂಧಿಸಿ. ಕೃಷ್ಣ, 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 ಅಲ್ಲಿಯೋ ಕೃಷ್ಣ.